ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗ್ತಾ ಇದೆ ಅಂತ. ಯಾಕಪ್ಪ ಅಂದ್ರೆ ಈಗಾಗಲೇ ಒಂದು ಪ್ರೋಮೋ ಕೂಡ ಬಂದಿತ್ತು. ಸೊ ಆ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ ಲೋಗೋ ಕೂಡ ರಿವೀಲ್ ಮಾಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಈ ಒಂದು ಪ್ರೋಮೋನ ಯಾರು ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ನಿನ್ನೆಯಷ್ಟೇ ಅಪ್ಲೋಡ್ ಆಗಿದೆ. ದಯವಿಟ್ಟು ಹೋಗಿ ನೋಡ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ಪ್ರೋಮೋನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಬರೋಣ. ಏನೆಲ್ಲ ತೋರಿಸಿದ್ದಾರೆ ಮತ್ತೆ ಏನೆಲ್ಲ ಹೇಳ್ತಾ ಇದ್ದಾರೆ ಅದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಪಕ್ಕದವರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಸೊ ಹೌದು, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ತುಂಬಾ ದಿನದಿಂದ ಎಲ್ಲರಿಗೂ ಒಂದು ತಲೆಯಲ್ಲಿ ಕಾಡ್ತಾ ಇತ್ತು, ಏನಪ್ಪಾ ಅಂದ್ರೆ ಕಾಮನ್ ಪೀಪಲ್ಗೂ ಸಹ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಅವಕಾಶ ಕೊಡಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತ ಪ್ರೋಮೋ ಕೂಡ ಈಗ ಅಪ್ಡೇಟ್ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ಪ್ರೋಮೋ ತೆಗಡೆ ಒಂದು ಟೈಟಲ್ ಸಹ ಹಾಕಿದ್ದಾರೆ. ಕೈ ತಟ್ಟಿ ಹುರಿದುಂಬಿಸಿದ್ದು ಸಾಕು, ತೊಡೆ ತಟ್ಟಿ ಅಖಾಡಕ್ಕೆ ಇಳೋಕೆ ರೆಡಿ ತಾನೆ ನೀವು ಅಂತ ಹಾಕಿದ್ದಾರೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಸಾರಿ ಕಾಮನ್ ಪೀಪಲ್ಗೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಅವಕಾಶ ಇದೆ ಅಂತಾನು ಕೂಡ ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೋಮೋ ಕೂಡ ಎಡಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಮನ್ ಪೀಪಲ್ ಆಗಿರ್ಬೋದು, ಸೊ ಕೆಲಸ ಮಾಡೋ ರೀತಿಯಲ್ಲಿ, ಸೊ ಅವರ ಒಂದು ಫೇಸ್ ಟಿವಿ ನೋಡ್ತಾ ಇರುವಾಗ ಬಿಗ್ ಬಾಸ್ ಒಂದು ಹೆಸರಿನ ಮುಖಾಂತರ ಅವರ ಒಂದು ಫೇಸ್ ಕಾಣೋ ರೀತಿಯಲ್ಲಿ ಈ ಒಂದು ಪ್ರೋಮೋನ ಎಡಿಟ್ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಕಾಮನ್ ಪೀಪಲ್ಗಳು ಸಹ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಅವ್ರಿಗೂ ಕೂಡ ಈ ಒಂದು ಸೀಸನ್ ನಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಕನ್ಫರ್ಮ್ ಆಗಿ ಅರ್ಥ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲಿ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ನಿಮ್ಮಂತ ಸಾಮಾನ್ಯ ಜನರ ಆಸೆಗೆ ರೆಕ್ಕೆ ಕಟ್ಟಲಿದ್ದಾರೆ ಬಿಗ್ ಬಾಸ್ ಅನ್ನೋ ಒಂದು ಲೈನ್ಸ್ ಗಳನ್ನು ಸಹ ಹೇಳ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ಸಾಮಾನ್ಯ ಜನರಿಗೂ ಸಹ ಈ ಸಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಅವಕಾಶ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ನೀವು ಕೂಡ ಈ ಒಂದು ಸೀಸನ್ ನಲ್ಲಿ ಕಾಣಿಸ್ಕೊಳ್ಬೇಕಪ್ಪ ಅಂದ್ರೆ ಒಂದು ಸಣ್ಣ ಕೆಲಸನ ಮಾಡಬೇಕಾಗುತ್ತೆ. ಸುಮ್ಮನೆ ಅವ್ರು ನಿಮ್ಮನ್ನ ಕರೆಯಲ್ಲ ಡೈರೆಕ್ಟ್ ಆಗಿ, ಅದಕ್ಕಾದಂತ ಒಂದು ಪ್ರೊಸೆಸಿಂಗ್ ಇದೆ. ಸೊ ಆ ಒಂದು ಪ್ರೊಸೆಸಿಂಗ್ ಏನಪ್ಪಾ ಅಂದ್ರೆ, ಹಾಗಿದ್ರೆ ನೀವು ಕೂಡ ಈ ಸಾರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಪ್ಪ ಅಂದ್ರೆ ಸೊ ನೀವು ಇಲ್ಲಿ ಒಂದು ಫಾರಂ ನ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಫಾರಂ ನಲ್ಲಿ ಸರಿ ನಿಮ್ ನೇಮು ಮತ್ತೆ ಏಜು, ಇಮೇಲು, ಅಡ್ರೆಸ್ ಮತ್ತೆ ಒಂದು ಸಣ್ಣ ಒಂದು ವಿಡಿಯೋನ ಮಾಡಬೇಕು. ಬಟ್ ಆ ವಿಡಿಯೋ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಈ ಸಾರಿ ಬಿಗ್ ಬಾಸ್ಗೆ ನೀವು ಯಾವ ರೀತಿ ಏನಕ್ಕಾಗಿ ಹೋಗ್ತಾ ಇದ್ದೀರಾ, ಮತ್ತೆ ಯಾವ ರೀತಿ ಬಿಗ್ ಬಾಸ್ನ ಇಷ್ಟಪಡ್ತೀರಾ, ಮತ್ತೆ ಅಲ್ಲಿ ಹೋಗಿ ಏನ್ ಮಾಡ್ತೀರಾ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದರ ಬಗ್ಗೆ 3 ನಿಮಿಷದ ವಿಡಿಯೋ ಒಳಗಡೆ ಅದನ್ನ ಕವರ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಈ ಒಂದು ಫಾರಂ ಅಲ್ಲಿ ಫಿಲ್ ಮಾಡಬೇಕು. ಸೊ ಈ ಒಂದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಮೇಲ್ಗಡೆ ಒಂದು ಲಿಂಕ್ ನ ಅಂದ್ರೆ ಈ ಒಂದು ಫೋಟೋ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ, ಡಿಸ್ಕ್ರಿಪ್ಷನ್ ಆಲ್ರೆಡಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಈ ಒಂದು ಲಿಂಕ್ ಬೇಕಾದ್ರೆ ದಯವಿಟ್ಟು ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ಫಾರಂ ನ ಫಿಲ್ ಮಾಡಬೇಕಾಗುತ್ತೆ. ಬಟ್ ಇದು ನೀವು ಫಾರಂ ನ ಫಿಲ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಲ್ಲ. ಯಾಕಪ್ಪ ಅಂದ್ರೆ ನಿಮ್ಗೆ ಆಡಿಷನ್ ಗೆ ಕರೀತಾರೆ. ಸೊ ಆ ಆಡಿಷನ್ ಅಲ್ಲಿ ನಿಮ್ಮನ್ನ ಯಾವ ರೀತಿ ಆಕ್ಟಿವ್ ಆಗಿದ್ದೀರಾ ಮತ್ತೆ ಯಾವ ರೀತಿ ಒಂದು ಎಂಟರ್ಟೈನ್ಮೆಂಟ್ ನ ಕೊಡ್ತೀರಾ ಅದನ್ನ ಚೆಕ್ ಮಾಡಿ ಅದರ ಮೇಲೆ ಡಿಪೆಂಡ್ ಮಾಡಿ ಸೊ ನಿಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರೀತಾರೆ ಅಂತಾನು ಕೂಡ ಹೇಳ್ಬೋದು. ಇಲ್ಲಿ ಪಿನ್ ಟು ಪಿನ್ ಪ್ರೊಸೆಸಿಂಗ್ ನ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಪ್ಪ ಅಂದ್ರೆ. ಸೊ ಹಾಗಿದ್ರೆ ಈಗ ಈ ಒಂದು ಫಾರಂ ಫಿಲ್ ಮಾಡೋದು ಏನಪ್ಪಾ ಅಂದ್ರೆ ಸೊ ನಿಮ್ಗೆ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಸಹ ಕಾಣ್ತಾ ಇದೆ. ಆ ಒಂದು ಲಿಂಕ್ ಸೇಮ್ ಟೈಪ್ ಮಾಡಿದ್ರೆ ಕ್ರೋಮ್ ಅಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಬಿಗ್ ಬಾಸ್ ಆಡಿಷನ್ ಅಂತ. ಸೊ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಹ ಫಸ್ಟ್ ಹಾಕಬೇಕಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಹಾಕಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಬೇಕು. OTP ನ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ನೇಮ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಫುಲ್ ನೇಮ್ ನ ಎಂಟರ್ ಮಾಡಬೇಕು, ಮತ್ತೆ ನಿಮ್ಮ ಏಜ್ ನಂಬರ್ನ ಸಹ ಹಾಕಬೇಕು, ಮತ್ತೆ ಇಮೇಲ್ ಸಹ ಹಾಕಬೇಕು. ಆಮೇಲೆ ಅಡ್ರೆಸ್ ಇರೋಲ್ಲಿ ನಿಮ್ಮ ಪೂರ್ತಿ ಅಡ್ರೆಸ್ ನ ಹಾಕಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನೀವು 3 ನಿಮಿಷದ ವಿಡಿಯೋ ಇರುತ್ತಲ್ಲ, ಅಲ್ಲಿ ಆಡಿಷನ್ ವಿಡಿಯೋ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಅಲ್ಲಿ ನೀವು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ 3 ನಿಮಿಷದ ಒಳಗಡೆ ಮಾತ್ರ ವಿಡಿಯೋ ಇರಬೇಕು, ಮತ್ತೆ 50 MB ಒಳಗಡೆ ಅಷ್ಟೇ ಇರಬೇಕು. ಅಂದ್ರೆ ಕ್ವಾಲಿಟಿ ಬಂದ್ಬಿಟ್ಟು 50 MB ಒಳಗಡೆ ಮಾತ್ರ ಇರಬೇಕು. ಆ 50 MB ಕಡಿಮೆ ಇದ್ರೆ ಮಾತ್ರ ಇಲ್ಲಿ ಅಪ್ಲೋಡ್ ಆಗುತ್ತೆ. 50 MB ಮೇಲೆ ಇದ್ರೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಇದೆಲ್ಲ ಆದ್ಮೇಲೆ ಸೊ ನಿಮ್ಗೆ 2 ಆಪ್ಷನ್ಸ್ ಬರುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲವು ಟರ್ಮ್ ಅಂಡ್ ಕಂಡೀಷನ್ಸ್ ಇದಾವೆ. ಅಲ್ಲಿ ನೀವು ಎಸ್ ಅಗ್ರಿ ಮತ್ತೆ ಎಸ್ ಅಗ್ರೀಸ್ ಅಂತ ಎರಡೂ ಕೂಡ ಕ್ಲಿಕ್ ಮಾಡಿ ಅದಾದ್ಮೇಲೆ ಸಬ್ಮಿಟ್ ಯುವರ್ ಆಡಿಷನ್ ಫಾರಂ ನ ಫಿಲ್ ಮಾಡಿ. ಸೊ ಅದಾದ್ಮೇಲೆ ನಿಮಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದೊಂದು ಬಂದ್ಬಿಟ್ಟು ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಹೋಗುವಂತ ಒಂದು ಫಾರಂ ಅಲ್ಲ. ಇದು ಒಂದು ಕೇವಲ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ಆಡಿಷನ್ ನಡೆಯುತ್ತೆ. ಆ ಒಂದು ಆಡಿಷನ್ಗೆ ನೀವು ಸೆಲೆಕ್ಟ್ ಆಗ್ಬೇಕಪ್ಪ ಅಂದ್ರೆ ಈ ಒಂದು ಫಾರಂ ನ ಫಿಲ್ ಮಾಡಬೇಕು. ಆ ನೆಕ್ಸ್ಟ್ ಆದ್ಮೇಲೆ ಸ್ಟೆಪ್ ವೈಸ್ ನಿಮ್ಮ ಆಡಿಷನ್ ಅಲ್ಲಿ ಯಾವ ರೀತಿ ಆಕ್ಟಿವ್ ಇದ್ದೀರಾ ಮತ್ತೆ ಯಾವ ರೀತಿ ಒಂದು ಎಂಟರ್ಟೈನ್ಮೆಂಟ್ ನ ಕೊಡ್ತೀರಾ, ಈ ಒಂದು ಎಂಟರ್ಟೈನ್ಮೆಂಟ್ ಡಿಪೆಂಡ್ ಆದ್ಮೇಲೆ ಇಲ್ಲಿ ಕಾಮನ್ ಪೀಪಲ್ ಸೆಲೆಕ್ಷನ್ ಮಾಡ್ತಾರೆ ಅಂತಾನೂ ಕೂಡ ಹೇಳ್ಬೋದು. ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಕೇವಲ 16 ರಿಂದ 17 ಕಂಟೆಸ್ಟೆಂಟ್ಸ್ ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಇಯರ್ಲಿ. ಅದೇ ರೀತಿ ಈ ಸಾರಿನೂ ಕೂಡ ಅದರಲ್ಲಿ ಮಿಕ್ಸಪ್ ಆಗಿ ಸ್ವಲ್ಪ ಕಾಮನ್ ಪೀಪಲ್ ಗಳು ಬರುವಂತ ಚಾನ್ಸಸ್ ಇದೆ. ನೋಡೋಣ ಆ ಲಕ್ಕಿ ಪರ್ಸನ್ ಯಾರಾಗಿರ್ತಾರ ಅಂತ. ಸೊ ಆ ಒಂದು ಚಾನ್ಸ್ ನಿಮ್ಗೂ ಕೂಡ ಸಿಗ್ಬೇಕಪ್ಪ ಅಂದ್ರೆ ಈ ಒಂದು ಫಾರಂ ನ ಫಿಲ್ ಮಾಡಲೇಬೇಕಾಗುತ್ತೆ. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ನಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ಸ್ ಗಳು ಬರ್ಬೋದು, ಮತ್ತೆ ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು, ಮತ್ತೆ ಯಾವ ರೀತಿ ಒಂದು ಕಾನ್ಸೆಪ್ಟ್ ನ ಇರ್ಬೋದು
ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ನಾನು ಡೈಲಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.